ಹಲೋ ಗೈಸ್, ನಾವು ಮತ್ತೆ ಬಂದಿದ್ದೀವಿ. ಇವತ್ತು ನಾವು ಸಿರ್ಸಿಯಿಂದ ಒಂದು 80 ಕಿಲೋಮೀಟರ್ ದೂರದಲ್ಲಿರುವಂತ ಒಂದು ಫಾಲ್ಸ್ ನ ತೋರ್ಸ್ಲಿಕ್ಕೆ ಹೋಗ್ತಾ ಇದೀವಿ. ಇನ್ನೂ ನಿನ್ ಜೊತೆಯಲ್ಲಿ ಎಷ್ಟು ಊರಲ್ಲಿ ಹುಚ್ಚ ಒಯ್ಯೋದು ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ. ಇವತ್ತು ನಮ್ ಜೊತೆ ನಮ್ಗೆ ಯಾವಾಗ್ಲೂ ನಿಮ್ ಜೊತೆ ನಾ ಬರ್ತೆ ಅಂತ ವಾಟ್ಸ್ಆಪ್, ಫೇಸ್ಬುಕ್ ಬಿಟ್ಟು ಗೂಗಲ್ ಪೇ, ಫೋನ್ ಪೇ, ಟ್ವಿಟರ್ ನಲ್ಲೆಲ್ಲಾ ಮೆಸೇಜ್ ಟ್ವಿಟರ್ ಅಲ್ಲಿ ನಾನಿಲ್ಲಪ್ಪ, ಬಟ್ ಹೌ ಮಾಡ್ತಿದ್ದಂತ ನಮ್ಮ ಜೀವನ್ ಅವ್ರು ಕೂಡ ಇವತ್ತು ನಮ್ ಜೊತೆ ಇದ್ದಾರೆ. ಹಾಗೂ ನಮ್ಮ ಸಿರಸಿಯ ಯುವ ಮೋಟೋ ಲಾಗರ್ ಧೋನೋರ್ ಕೂಡ. ಚಾನೆಲ್ ಹೆಸರೆಂತದ? ನಮಗೆ ಮುಂಚಿಕೆರೆ ಹತ್ರ ನಮ್ದೊಂದು ಹಳೆ ದೋಸ್ತ್ ಕೂಡ ಸಿಕ್ಕಿದ್ದಾನೆ. ನಾವು ಇವತ್ತಿನ ದಿನ ನೀವು ನಿಮ್ಮ ಜೀವನದಲ್ಲೇ ಮರೆಯೋದಿಲ್ಲ ಅಂತ ಒಂದು ದಿನ ಇವತ್ತು ನಿಮ್ದು. ಇಂಥ ಕೆಟ್ಟಗಳಿಗೆ ನಿಮ್ಗೆ ಹುಟ್ಟಿದಾಗಿಂದ ಇಲ್ಲಿವರೆಗೂ ಬಂದಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ. ಇದು ಚಿತ್ರದ ಕಲರ್ ಹೊಳೆದಿದ್ರು ಚಲೋ, ಕಾರ್ಪುಡಿ ಜಾಸ್ತಿ ಕೆಂಪಾಗುತ್ತೆ. ಗುಲ್ಡು ಮೊದಲು ಕನ್ನಡಕ ತೆಗಿ. ರುಚಿ ಕೊಚ್ಚದಲ್ಲ ವಿಡಿಯೋ ಮಾಡಕತ್ತ ಹೆಂಗ್ ತಿಂತ ನೋಡಿ ಬಂದ. ನೀ ಹೆಂಗ್ ತಿಂತೇಳಿ ಇಡೀ ಸಿರ್ಸಿ ನೋಡೋದಲ್ಲ, ಮತ್ತೆ ಅವ ಹೊಸ್ತಾಗ ನೋಡೋ ಕಲ್ತಿಲ್ಲ. ನೋಡ ರಾಜ ಹುಲಿ ಎಷ್ಟು ಬಂದಂಗೆ ಬರ್ತಿದ್ದ. ನಾವು ಯಲ್ಲಾಪುರನ ಬಂದು ತಲುಪಿದ್ದೀವಿ. ಸಿರ್ಸಿಂದ ಇಲ್ಲಿಗೆ ಏರ್ ಹಾಕ್ಸಕ್ ಬಂದಿದ್ದಿ? ಹೌದಲ್ಲ, ಅಲ್ಲಿಂದ ಬಂತು. ಅಲ್ಲ, ಇಂಜಿನ್ ಚೆಕ್ ಮಾಡಿದಿಲ್ಲ? ಚೆಕ್ ಮಾಡೋಣ ಅದಕ್ಕೆ ಒಂದ್ಸಲಿ. ಹಂಗಾರ ಇನ್ನೊಂದ್ಸಲ ಚೆಕ್ ಮಾಡ್ಸಲ್ಲ ಅಲ್ಲಿ. ವಸಂತ್ ಚೆಕ್ ಮಾಡಿ ಹಿಂಗಂದಾನೆ. ವಸಂತ್ ಚೆಕ್ ಮಾಡಿ ಹಿಂಗಂದಾನೇನ ಇದು ಸೀಸ್ ಆಗ್ತದೆ ಗ್ಯಾರಂಟಿ ಹೇಳಿ. ನಮ್ದು ಇದ್ರ ಬಗ್ಗೆ ನಿಮ್ದೊಂದೆರಡು ಮಾತು. ನಿಮ್ ಬಗ್ಗೆ ಮಾತೇ ಇಲ್ಲ. ಇವತ್ತು ನೀವು ನಮ್ ಜೊತೆ ಒಂದು ಟ್ರಿಪ್ಪಿಗೆ ಹೊರಟಿದ್ರಿ, ನಿಮ್ಗೆ ಹೆಂಗ್ ಅನಿಸ್ತಾ? ಟೈಮ್ ಬಗ್ಗೆ ಮಾತ್ರ ಮಾತೇ ಇಲ್ಲ. 10 ಗಂಟೆ ಅಂದ್ರೆ ಶಾರ್ಪ್ 10 ಗಂಟೆ. ನಾವು ಯಾವಾಗ ಹಂಗೆ ಇಲ್ಲ, 2 ನಿಮಿಷ ಮುಂಚೆನೆ ಇರ್ತಾರೆ, ಬಿಟ್ರೆ 2 ನಿಮಿಷ ಲೇಟ್ ಅಂತೂ ಯಾವತ್ತೂ ಆಗೋದಿಲ್ಲ. ಇವ್ರ ನಂಬ್ಕಂಡ್ ನಾವು ಸಾತೋಡಿ ಫಾಲ್ಸ್ ಮಾಗಡಿ ಫಾಲ್ಸ್ ರೋಡಾಗ ಬಂದೀವಿ. ಊರ್ಗಿಂತ ಮುಂಚೆ ಮ್ಯಾಪ್ ಹಾಕೊಂಡಿದ್ದಿಲ್ಲ ಅವಡೆ. ಮ್ಯಾಪ್ ತಪ್ಪದೆ ತೋರ್ಸ ನಾ ಎಂತ ಮಾಡ್ಲಲ್ಲಿ. ನಾವ್ ಯಾರ ಮಾತು ಕೇಳಲ್ಲ ಗೊತ್ತದಲ್ಲ, ಅದಕ್ಕೆ ಮ್ಯಾಪ್ ಮಾತು ಕೇಳಲಿಲ್ಲ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನಾವು ದಾರಿ ತಪ್ಪಿಸ್ಕೊಂಡು ಮಾಗೋಡ್ ಫಾಲ್ಸ್ ದಾರಿಗೆ ಹೋಗಿ ಮತ್ತೆ ವಾಪಸ್ ಸಾತೋಡಿ ಫಾಲ್ಸ್ ಹೋಗ್ತಾ ಇದೀವಿ. ಅದೆಷ್ಟೇ ಕಷ್ಟ ಬಂದ್ರು, ಎಷ್ಟೇ ಅಡೆತಡೆಗಳು ಬಂದ್ರು ಕೂಡ ನಾವು ನಿಮಗೆ ಫಾಲ್ಸ್ ನ ತೋರಿಸ್ತೀವಿ. ನಮ್ಮ ಜೀವನ ಜೊತೆ ಸೇರಿ ಜೀವನ ಸುಖಕರ ಹಿತಕರ. ಜೀವನನೇ ಇಲ್ದಿದ್ದವರ ಜೊತೆ ಇರುವಂತಹ ಜೀವನ, ನಮ್ಮ ಜೊತೆ ಜೀವನಕ್ಕಾಗಿ ಬಂದಂತಹ ಜೀವನ, ನಮ್ಮ ಜೀವನವೇ ಈ ಜೀವನ. ಇವತ್ತಿನ ನಮ್ಮ ಜೀವನವೇ ನಮ್ಮ ಜೀವನ. ಅವನಿಗೂ ನಮ್ ಜೊತೆ ಸೇರಿ ಅವನಿಗೂ ಸಾಕಾಗಿದೆ ಈ ಜೀವನ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇಲ್ಲೋಡ ಇಷ್ಟು ಚಂದ ಬೋರ್ಡ್ ಉಂಟು. ಅದು ಮತ್ತೆ ಏನೋ ಬೇರೆ ಕಡೆ ಹಾಕಿಟ್ಟಲ್ಲ. ದಾರಿ ತಪ್ಪೋದು ಯಾವ ಲೆವೆಲ್ ರೂಢಿ ಆಗದಂದ್ರೆ, ಸರಿ ದಾರಿಲಿ ಹೋದ್ರು ಮತ್ತು ಬೇರೆ ಕಡೆ ಹೋಗಿ ಮತ್ತೆ ಬರ್ತಿದ್ರು. ದಾರಿ ತಪ್ಪಬೇಕಲ್ಲ ಹೇಳಿ. ರೇಸು ಈಗ ನಮ್ದು ರೇಸ್ ಕೂಡ ನಡೀತಾ ಇದೆ. R15 ವಾಸಸ್ ಎವನೀಸ್ ನೋಡಿ, R15 ಕೂಡ ಬೀಟ್ ಮಾಡ್ಕೊಂಡು ಹೋಗ್ತಾ ಇದೆ ನಮ್ದು ಎವನೀಸ್. Wake up to reality. R15 ವಾಸಸ್ ಎವನೀಸ್. ನಿಲ್ಲ ಧನು, ಹಿಂಗಲ್ಲ, ಇದು ನಮ್ ಚಾನೆಲ್ ಅಲ್ಲಿ ಬರ್ತದೆ. ಹಂಗಾಗಿ ನೀ ಹಿಂದಿ ಬೀಳ್ಬೇಕು, ನಿನ್ ಚಾನೆಲ್ ಅವ್ರಿಗೆ ನಾವ್ ಹಿಂದಿ ಬೀಳ್ತಾರೆ. ಈಗ ರೆಡಿ? ಅಯ್ಯೋ ತಗಡೆ. ನೋಡ ಯಾವ ಹೇಳುತ್ತೆ ನೋಡ, ಈ ಕೈ ಯಾವ ಮುಟ್ಬೇಡ, ಹಿಂಗೆ ಹೇಳ್ಕೊಡ್ತೀನಿ ನೋಡು. ಹೌದಲ್ಲ ಮರಯ್ಯ, ಅವ ಹೋದ 2 ಸರಿ ಬಿದ್ಕೊ ಹೋದ. ಅದಕ್ಕೆ ಮುಂದೆ ಹೌದು. ಅಲ್ಲೇ ನಾನು ದೇವರನ್ನ ಫಾಗ್ ಅನ್ಕ ಬಿಟ್ಟಲೆ ಹೊಳೆ ಮರ ಇದು. ಹಾರಂದಾರಿಲ್ಲ ಫಾಗ್ ತರ ಕಾಣಿಸ್ತಾ ಇದೆಂತ. ಈ ತರ ಫಾಗ್ ನೋಡ್ರಿ, ನೋಡ ಹೊಳೆ ಅಲ್ಲ ಸಾಯಿಲಿ. ಅರಬ್ಬಿ ಸಮುದ್ರನಾ? ಅಣ್ಣ ನೋಡಲ್ಲಿ
ಸಾತೋಡಿ ಫಾಲ್ಸ್ಗೆ ಕೂಡ ಬಂದು ತಲುಪಿದ್ದೀವಿ. ಅವನ್ ಬಾಯಿಗೋಸಿ ನೀರ್ ಬಿಡ್ರಲ್ಲ ನೀಗಿರ್ಕೊಂಡ್ಬಿಟ್ಟಾನು. ಟಿಕೆಟ್ ತಗೊಂತಾರೆ. ನಾವು ನನ್ನ ಟಿಕೆಟ್ ಒಳಗೆ ಹೋಗ್ತೀನಿ. ಅಣ್ಣ ಟಿಕೆಟ್ ತಗೋಬೇಕಲ್ಲ ಅಲ್ಲಿ. ನೀವು ಟಿಕೆಟ್ ತಗೊಳ್ಳಲ್ಲ, ಒಂದು ವಿಡಿಯೋ ಮಾಡ್ತೀನಿ. ನಾನು ಹಿಂದಿಂದನೇ ಬರ್ತೇನೆ. ತಗೊಳ್ಳ ಹೋಗೋ. ನಮ್ಗೆ ಟಿಕೆಟ್ ಬೇಡ, ನಾ ಮಾಡ್ತೀನಿ ತಗ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಕೊಡ್ತಾ ಇದ್ದೀನಿ. ಅದನ್ನ ನೋಡ್ಬೇಕಲ್ಲ ನಾವೀಗ ಟಿಕೆಟ್ ತಗೊಂಡಿದ್ದು. ಅದ್ ನನಗೆ ಏನೇನು ಬರ್ತಾನೆ ಮರ ಆಗಿದ್ರು. ಎಲ್ಲ ಜೋಡಿ ಮೇಲೆ ಓಡಾಡ್ತಿದಾರೆ ಮರ. ನಾವೇ ಯಾವಾಗಲ್ಲ ಈ ತರ ಹುಡುಗಿಯರು ಜೋಡಿ ಮೇಲೆ ಬಂದಿದ್ದೇವೆ. ನೀನು ಬೇರೆ ఎవರ ಯಶಸ್ಸು ನೋಡಿ ಅಳಬೇಡ. ನೀ ಇದು ನಮ್ ಯಾರು ನೋಡ್ತಿಲ್ಲ ಮರ. ಪ್ಲೀಸ್ ಅಲ್ಲ ಪ್ಲೀಸ್ ಹೆಲ್ಮೆಟ್ ಹಾಕ. ನೋಡ್ಬೇಕನ್ನೋ ಸಲುವಾಗಿ ನನ್ನ ಹಾಕ ಬರ್ತಿದ್ ನಾವು. ನಾ ಯಾವಾಗೂ ಗೀತನ ಹಾಕೊಂಡು ಹೋಗ್ತಿದ್ದೆ ಅಂತ ಕಳೋ. ಅವ್ನ ನೋಡಿಲ್ಲ ಅಂತ ನನ್ನಂತೂ ನೋಡ್ತಾರ. ಅವನ್ ಜೊತೆಗಿದ್ರು ಹೇಳಿ ನೀವು ನಮ್ಮ ಕಾಂಪಿಟೇಷನ್ ಕೊಡೋತಾರೆ. ಅದನ್ನ ಅದಕ್ಕೆ ಹೆಲ್ಮೆಟ್ ಹಾಕ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇದೀವಿ. ಅಣ್ಣ ಇದು ಇನ್ನು ಎಷ್ಟು ದೂರ ಹೋಗ್ಬೇಕು? ಹಂಗೆ ತೋರಿಸ್ತೀನಿ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ, ನಮ್ಮನ್ನ ಕೆಣಿಗ್ಬೇಡಿ. ಇದೇನು ಇಲ್ಲೇ ಜನರ ಕೈಲಿ ಹೊಡ್ತಾ ತಿನ್ ಮುಗೀತಿ. ಮಗನ ಕೈಲಿ ಹೊಡ್ತಾ ತಿನ್ನೋದು ಬಂತಲ್ಲೇ. ಇನ್ನ ಅರ್ಧ ಕಿಲೋಮೀಟರ್ ಅಷ್ಟೇ ಇಲ್ಲ. ಖುಷಿ ಆಗುವಂತ ವಿಷಯ. ಇವ್ರ ಹತ್ರ ಅಡ್ರೆಸ್ ಕೇಳೋ ಮಾಡಿದ್ರು. ಅವ್ರು ಇಂಗ್ಲೀಷ್ ನಲ್ಲಿ ಮಾತಾಡೋದು ಚಲೋ ಆಯ್ತು. ನಾವು ಕೇಳಲಿಲ್ಲ, ಇಂಗ್ಲೀಷ್ ನಲ್ಲಿ ಮಾತಾಡೋದು ಬಿಟ್ರು. ಅಂತಮ್ಮ ನಮ್ಮ ಮಕ್ಳು ಇಂಗ್ಲೀಷ್ ಅಂದ್ರೆ ಅದ್ ಯಾಕಂಗೆ ಎದ್ರವು? ಇಂಗ್ಲೀಷ್ ಬರಲ್ಲ ನಮಗೆ. ಸ್ವಲ್ಪ ಬೀಳಕ್ ಹೋಗಮ್ಮ. ಆ ಚಸ್ಮಾ ತೆಕ್ಕೊಂಡು ಹೋಗಿ, ಇಲ್ಲ ಬೀಳ್ತಿ. ಕಾಣೋದಿಲ್ಲ, ದೊಡ್ಡ ಬಿಡು. ನಾವೊಂದು ಅದ್ಭುತವಾದಂಥ ಫಾಲ್ಸ್ ಅಂತ ಬಂದು ತಲುಪಿದ್ದೀವಿ. ಸುಂದರವಾದಂಥ ಫಾಲ್ಸ್ ನಮ್ಮ ಕಣ್ಣು ಮುಂದೆನೇ ಇದೆ. ಕಾಳಿದಾಸ ಇತ್ತ ರವಿವರ್ಮ ನಿನ್ನ ಹಿಂದೆ ಬಂದರು. ಅಂದವಾ ಹೊಗಳಲು ಸಾಧ್ಯವೇ, ನಿನ್ನ ಮುಂದೆ ಮೌನವೇ. ಅತ್ತ ಊರ್ವಶಿಯು ಇತ್ತ ಮೇನಕೆಯು ನಿನ್ನ ನಡೆ ಕಂಡರೆ ನಡುವೆ ಹುಳುಕುತ್ತೆ ಅಲ್ಲವೇ, ನಿನ್ನ ಬಿಟ್ಟರಲ್ಲವೇ. ಅಡ್ವೆಂಚರ್ ಕಾಂಬೋ ಅಂತ ಉಂಟು. ಯಾರು ಅದೆಂತ ಅದು ಅಂದ್ರೆ ಅದೆಲ್ಲ ನಮ್ಗೆ ಹೇಳ್ಬೇಡ ಮರ, ಅವನಿಗೆ ಹೇಳು. ಅಡ್ವೆಂಚರ್ ಕಾಂಬೋ ಅಂದ್ರೆ ಈ ಕ್ಯಾಮ್ ಹಿಂಗೆ ಅಣ್ಣ. ಅದ್ರ ಜೊತೆ 3 ಬ್ಯಾಟ್ರಿ, ಒಂದು ಬ್ಯಾಟ್ರಿ ಚಾರ್ಜರ್. ಅವನಿಗೆ ಹೇಳು. ದೀಪ ತರ್ಸಲ್ಲ ಇದೊಂದು. ನಿಮ್ಮ ಅಪ್ಪ ಕೊಡ್ತಾನೆ. ಅಲ್ಲ ತರ್ಸ. ಇದೇನಲ್ಲಿ ನಮ್ಮ ಒಂದು ಚಾನೆಲ್ಗೆ ಒಂದು ಕ್ಯಾಮ್ರಾವನ್ನು ಕೂಡ ಒಂದು ದೇಣಿಗೆ ರೂಪದಲ್ಲಿ ಒಂದು ಇದರಲ್ಲಿ ಸ್ಪಾನ್ಸರ್ಶಿಪ್ ನಲ್ಲಿ ಕೊಡ್ತಿರುವಂತಹ ನಮ್ಮ ಧನು ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದು ಕೊಡ್ತಾ ಅಂತ. ಅದಕ್ಕೆ ಎಷ್ಟು ಕೇಳು ಫಸ್ಟ್. ಅದಕ್ಕೆ ಎಷ್ಟು ಕೊಡ್ತೀವಿ? 35. ನೀ 5 ಕೊಡ್ತೀವಿ ಅಲ್ಲ? 5 ಕೊಡ್ತೇನೆ. ಕೆಲಸ ಮಾಡು, ನೀಗ 5 ಕೊಟ್ಟಿಡು. 35 ಒಟ್ಟು ಆದ್ಮೇಲೆ ತರ್ತೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಜೀವನ್ ಅವ್ರು ಕೂಡ 10,000 ಕೊಡ್ತಾ ಅಂತೇಳಿ ಇದೇನಾಗಲೇ ಘೋಷಣೆ ಕೂಡ ಮಾಡಿದ್ದು. ಇಲ್ಲ ನೆಟ್ವರ್ಕ್ ಇಲ್ಲ ಅಂದ್ರೆ ಗೂಗಲ್ ಪೇ ಮಾಡಿಬಿಡ್ತೀವಿ. ಅಲ್ಲಿ ನೆಟ್ವರ್ಕ್ ಇದ್ದಲ್ಲಿ ಮಾಡ್ರಿ ಇನ್ಸಫಿಷಿಯಂಟ್ ಬ್ಯಾಲೆನ್ಸ್ ಅಂತ ಬರ್ತದಲ್ಲ. ಅದಕ್ಕೆ ಈಗ ಮಾಡೋದು ಬೆಸ್ಟ್. ನಾ ಕೊಡ್ತಿಲ್ಲ 5,000 ನಾ ಕೊಡ್ತೆ. ಕ್ಯಾಮ್ರಾ ಆಫ್ ಆದ್ಮೇಲೆ ಇದನ್ನೇ ಹೇಳ. ನಾವು ಮನುಷ್ಯರಾಗೋ ಬದಲ ಮಂಗಾಗಿರ್ ದಿನ ಫಾಲ್ಸ್ ಗಿಲ್ಸ್ ನೋಡ್ಕಂತ ಎಲ್ಲ ನೋಡ್ಕಂತ ಹೆಂಗಿರ್ಬೋದಿತ್ತು ಗೊತ್ತು ನಿಂಗೆ. ಅರ್ಥ ಆಯ್ತು ಅನ್ಸುತ್ತೆ. ಹಂಗೆ ಇದಾರಲ್ಲ ನಾವು ಈಗಲೂ ಮತ್ತೆ ಹಂಗೆ ಏನು ಕಮ್ಮಿ ಇಲ್ಲ ಅದಕ್ಕೆ. ಏನೋ ಚಿಂತೆ ಉಂಟು ನಮ್ಮಂಗೇನು ಚಿಂತೆ ಉಂಟು ನಮಗೆ. ನಾವೀಗ ಫಾಲ್ಸ್ನ ನೋಡ್ಕೊಂಡು ಮನೆ ಕಡೆ ಹೊರಟಿದ್ದೀವಿ. ಚಿಂಬೋಡಿ ಚಿಂಬೋಡಿ ಎದಿಯಲ್ಲೂ ಬೇಡಿ. ಬರ್ತಾ ಇದ್ದಾರೆ. ಇದೇ ಟೀಮ್ ಸೆಲ್ಫಿ ಮಾಡೋದು. ಒಂಥರ ಗುಟ್ಟಿನಲ್ಲಿ ನಡೆಯೋ ವಿಚಾರ. ಇದನ್ನ ಯಾರಿಗೂ ಹೇಳ್ಬೇಡಿ. ಯಾವ ತರ ಶೋಕಿ ಬಂದದಲ್ಲಿ ನಿಮ್ಗಾದ್ರು ಬಿಸ್ಲೇರಿ ನೀರಲ್ಲಿ ಮುಖ ತೊಳಿತಿರಲ್ಲ. A few moments later. ಇದು ಅದೇ ಬಿಸ್ಲೇರಿ ವಾಟ್ರಿ. ಒಂದ್ ಮಾತು ಬರ್ತದೆ ಹೋಗ್ತದೆ ಅಷ್ಟೇ ಕಾಲ, ಸಾಯುವುದಲ್ಲ ಮರೆ. ಬಾರಿ ಊಟ ಹಾಕ್ಸೆ ಸಾಯಿ ಬಾರ್ಲಿ ವಾಪಸ್ ಇಲ್ಲಿ ತಂದು ಬಿಡ್ತೀನಿ ನಿಂಗೆ. ನೀವೆಲ್ಲ ಫ್ರೆಂಡ್ಸ್.
ಸಿರ್ಕಿ ಇವತ್ತು ಮೀನು ಹಿಡ್ಕೊಂಡು ನೀರ್ಲಾಕ ತೊಂದ್ರೆ ಇಲ್ಲ. ಅದೇನು ಬೇಕಾರಾಗ್ಲಿ ಇವತ್ತೆ ಬಾಂಗಡಿಯ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಕ್ಕೆ ನಮ್ಮ ಜೀವನವ್ರು ಇವತ್ತು ನಮಗೆ ಒಂದು ಪಾರ್ಟಿನ ಕೊಡ್ತಾ ಇದ್ದಾರೆ. ನನಗೆ ನೀವೇ ದೇವರು. ನಿಮ್ಮ ಆಶೀರ್ವಾದ ಹೊಂದಿದ್ರೆ ನಾನು ಯಾವತ್ತೂ ಚೆನ್ನಾಗಿರ್ತೀನಿ.